Hi, hello, good morning. Welcome back to our Vinuta Sahana YouTube channel. ಈಗ ಟೈಮ್ ಬಂದು 9:30. ಇದು ಯುಗಾದಿ ಹಬ್ಬದ ಹಿಂದಿನ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಮತ್ತು ಇವತ್ತು ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ, ಏಕೆಂದರೆ ಇವತ್ತು ತಿರುಪತಿಗೆ ಹೋಗೋ ಕಾರಣ ಎಲ್ಲ ಪೇಂಟ್ ಮಾಡಿಸಿ ಮನೆ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿಬಿಟ್ಟು ಸಂಜೆ ಹೊರಡಬೇಕು. ಇವೆಲ್ಲ ಕೆಲಸ ಮಾಡಿ ಸ್ವಲ್ಪ ಬಾಡಿ ಪೇಯ್ನ್ ಆಗಿದೆ, ಸ್ವಲ್ಪ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿ ಹೊರಡಬೇಕು. ಸಂಜೆ ಹೊರಡೋದಲ್ವ, ಇನ್ನೂ ಪ್ಯಾಕಿಂಗ್ ಏನೂ ಮುಗ್ದಿಲ್ಲ. ಪೂಜೆ ಮುಗ್ದಿದ ತಕ್ಷಣವೇ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದ್ಕೊಂಬಿಟ್ಟಿದ್ದೀನಿ. ಏನು ತಂದೆ? ಅದೇ ನನಗೇನು ತಂದೆ? ನಿನಗೆ? ಹಾಂ, ಹೆಂಗೆ ಬರ್ದೆ? ಎಷ್ಟು ಬಿಟ್ಟೆ? ಸುಳ್ಳು ಹೇಳ್ಬೇಡ. ಒಂದೇ ಒಂದು ತಲೆಗೆ ಹೊಡ್ತಾ ಇರಲಿಲ್ಲ ಏನು ಬರೀಬೇಕು ಅಂತ. ಆಮೇಲೆ ಜನರಲ್ ನಾಲೆಜ್ ನಾನೇ ಟೆಸ್ಟ್ ಮಾಡ್ಕೊಂಡ್ಬರ್ತೆ. ಇದನ್ನೇ ಬಿಡು ಒಂದಿದು. ಓನಾಗಿ ಬರೀಬೇಡ. ಓನಾಗಿ ಬರೀ ಏನು? ತೋರಿಸ್ತೀನಿ. ಇಸ್ರೋ ಬಗ್ಗೆ ಬರೀರಿ ಏನಿದ್ರು ಅದಕ್ಕೆ. ಏನು ಇಸ್ರೋ ಬಗ್ಗೆ ಏನು ಬರ್ದೆ ಹೇಳು? ಬೈಲಿ ಅವಿ ಕಾರ್ ವಾಶ್ ಮಾಡಿಸ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಲಗೇಜ್ ಎಲ್ಲ ಕಾರಲ್ಲಿ ಇಟ್ಟಿದ್ದಾರೆ. ನನಗೋಸ್ಕರ ವೆಯ್ಟಿಂಗು. ನಾನೊಬ್ಬಳು ಮಾತ್ರ ಹೊರಡಬೇಕು. ನಾನು ಎಲ್ಲೇ ಹೊರಗಡೆ ಹೋಗಬೇಕು ಅಂತ ಅಂದರೂ ಕಾರಿಗೆ ಪೂಜೆ ಮಾಡಿನೇ ಹೊರಡೋದು. ಏಕೆ ಕಾರೇ ನಮ್ಮನ್ನು ಕರ್ಕೊಂಡು ಹೋಗೋದು. ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬರಲಿ ಅಂತ. ಈ ಡಾಗು ಎಷ್ಟು ಫ್ರೆಂಡ್ಲಿ ಅಂತ ಅಂದರೆ ಯಾರಿಗೂ ಕಚ್ಚೋದಿಲ್ಲ. ಅದೇ ಕಚ್ಚಿಸ್ಕೊಳ್ಳುತ್ತೆ ಹೊತ್ತು ಯಾರಿಗೂ ಕಚ್ಚಲ್ಲ. ಬಾಯ್ ಚಿಂಟು. ಇದು ಕೊರಿಯನ್ ಶಾಪು. ಸ್ಕಂದನ್ಗೆ ಹಬ್ಬಕ್ಕೆ ಬಟ್ಟೆ ತೊಗೊಂಡಿರಲಿಲ್ಲ, ಮತ್ತು ಅವಿಗೂ ಸ್ಲಿಪ್ಪರ್ ತೊಗೊಂಡಿರಲಿಲ್ಲ. ಮತ್ತು ಇಲ್ಲಿ ತೊಗೊಳೋದಕ್ಕೆ ಅಂತ ಬಂದ್ವಿ. ಎಲ್ಲ ಕಡೆ ರೋಡ್ ರಿಪೇರಿ ಆಗೋ ಕಾರಣ ಅಮ್ಮನ ಮನೆ ಹತ್ರ ಹೋಗಲಿಲ್ಲ. ನಿಯರ್ ಬೈ ಹೋಗಿ ಫೋನ್ ಮಾಡಿದ್ವಿ. ಅಮ್ಮ ಲಗೇಜ್ ಎಲ್ಲ ತೊಗೊಂಡು ಬರ್ತಾ ಇದ್ದಾರೆ. ರಾತ್ರಿ ಏನಿದ್ದೆ ನೀನು ಅಷ್ಟೊತ್ತು ಫೋನ್ ಮಾಡಿದ್ದೀಯ. ಮೇಡಮ್ ಹಾಯ್. ಇದು AVS 2ನೇ ಫ್ರಾಂಚೈಸಿ ಕೊಟ್ಟಿರೋದು ನನ್ನ ತಂಗಿ ಅವ್ರಿಗೇನೆ. ಇದು ಬಂದು ಶಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಇದೆ. ಇಡ್ಲಿ ತಿನ್ನಕ್ಕೆ ಬಂದಿದ್ದೀವಿ ಇಲ್ಲಿ. ಸೋನುಗೆ ಎಕ್ಸಾಮ್ ಇರೋ ಕಾರಣ ನಾವು ಅವಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಅದಕ್ಕೆ ಅಣ್ಣನ ಮನೆಗೆ ಬಿಡೋದಕ್ಕೆ ಅಂತ ಬಂದಿದ್ದೀವಿ. ಯಾಕರ್ಷಿ? ಅಯ್ಯೋ ನಾನು ಹೆಂಗಿದ್ದೀನಿ ಗೊತ್ತಾ? ಚೆನ್ನಾಗಿ ಇದೆಯಾ? ಬೇಡ ನಾನು ಚೆನ್ನಾಗಿಲ್ಲ. ನೀವೇ ಸುಂದರ ಬಳಕ್ತಾ ಅಕ್ಕ. ಅದು ನಿಜವಾಗ್ಲೂ ಅಪ್ಪಡಿ ಹಾಕಿ ಹಾಕ್ತೀನಿ. ಸ್ವಲ್ಪ ಫ್ರೆಂಡ್ಸ್, ಈಗ ಹೊರಟಿದ್ದೀವಿ ನಾವು ನಮ್ಮ ಅಣ್ಣನ ಮನೆಯಿಂದ. ಇವಳು ಸೋನುನ ಕರ್ಕೊಂಡು ಹೋಗ್ತಾ ಇಲ್ಲ, ಬಿಕಾಸ್ ಅವಳದು ಎಕ್ಸಾಮ್ ಇದೆ. ಸೈನ್ಸ್ ಮೊದಲೇ ಟಫ್ ಇದೆ ಅಂತ, ಅದಕ್ಕೆ ಇಲ್ಲೇ ಬಿಟ್ಟು ಹೋಗ್ತಾ ಇದೀವಿ. ನಾವು ಮುಂಚೆನೇ ಪ್ಲಾನ್ ಮಾಡ್ಕೊಂಡಿದ್ವಿ. ಹೇಳಿ ಬೇಡ, ಹೇಳು. ಬಾಯ್ ತೀಟೆ. ಬಾಯ್. ಫ್ರೆಂಡ್ಸ್, ಇವಾಗ ಹೊರಟಿದ್ದೀವಿ. ಟೈಮು 10:15 ಆಗಿದೆ. ಸೋನುನ ಅಣ್ಣನ ಮನೆಗೆ ಬಿಟ್ಟು ಹೊರಡೋದೇ ಇಷ್ಟೊತ್ತಾಗೋಯ್ತು. ಮ್ಯಾಕ್ಸಿಮಮ್ 5 ಅವರ್ಸ್ ಬೇಕಂತೆ ಹೋಗೋದಕ್ಕೆ. ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ. ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ ತಿರುಪತಿಗೆ ಬಂದು ರೀಚ್ ಆದ್ವಿ. ಇಲ್ಲಿ ಚೆಕ್ಕಿಂಗ್ ನಡೀತಿದೆ. ನೋಡಿದ್ರೆ ಫುಲ್ಲು ಕ್ರೌಡ್ ಇದೆ ಫ್ರೆಂಡ್ಸ್. ಗೊತ್ತಿಲ್ಲ ಏನಾಗುತ್ತೆ ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್.
ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾವು ಯುಗಾದಿ ಹಬ್ಬದ ದಿನ ತಿರುಪತಿಲಿ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ 3:30 4 o'clock ಟಿಕೆಟ್ ಇಶ್ಯೂ ಮಾಡ್ತಾರೆ ಡೈರೆಕ್ಟ್ ದರ್ಶನಕ್ಕೆ. ಅಂದರೆ ನೀವೇನು ಆನ್ಲೈನಲ್ಲಿ ಬುಕ್ ಮಾಡ್ತೀರಾ 300 ರೂಪಾಯಿದು, ಅದನ್ನು ಇಲ್ಲೇ ವಿತೌಟ್ ಮನಿ ಅಂದರೆ ಟಿಕೆಟ್ ಕೊಡ್ತಿದ್ರು. ನಾವು ಲಾಸ್ಟ್ ಇಯರ್ ಎಲ್ಲ ಬಂದು ಕಲೆಕ್ಟ್ ಮಾಡ್ಕೊಂಡಿದ್ವಿ. ಹಂಗೆ ಅಂದ್ಕೊಂಡು ಕಾನ್ಫಿಡೆಂಟಲ್ಲಿ ಬಂದ್ವಿ. ಇವಾಗ ಏನೋ ಟೈಮ್ ಚೇಂಜ್ ಮಾಡಿದಾರಂತೆ. ಪ್ರತಿ ರಾತ್ರಿ 9 ಗಂಟೆಗೆ ಟಿಕೆಟ್ ಇಶ್ಯೂ ಮಾಡ್ತಾರಂತೆ. 10,000 15,000 ಟಿಕೆಟ್ನ ಇಶ್ಯೂ ಮಾಡ್ತಿದ್ರು. ಇವಾಗ ನಾವು ಬಂದ್ವಿ 5 ಗಂಟೆಗೆಲ್ಲ ಟಿಕೆಟ್ ಸಿಕ್ಬಿಡುತ್ತೆ ಅಂತ. ಬಟ್ ಟೈಮಿಂಗ್ಸ್ ಚೇಂಜ್ ಆಗಿರೋದು ನಮಗೆ ಗೊತ್ತಿಲ್ಲ, ನಮಗೂ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಡೈರೆಕ್ಟ್ ದರ್ಶನಕ್ಕೆ ನಿಂತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ, ಬಂದಿದ್ದೀವಲ್ವಾ ಅಂತ. ನೋಡೋಣ ಏನಾಗುತ್ತೆ. ನೀವು ಯಾರ್ಯಾರಾದರೂ ಬರೋರಿದ್ದರೆ ಪ್ರತಿ ರಾತ್ರಿ 9 ಗಂಟೆಗೆ ಇಲ್ಲಿ ಟಿಕೆಟ್ ಇಶ್ಯೂ ಮಾಡ್ತಾರೆ ನೋಡಿ. ಈ ಥರ ಇನ್ಫಾರ್ಮೇಷನ್. ಹಾಗೂ ಹಿಂಗೂ ಸ್ನಾನ ಮಾಡ್ಕೊಂಡ್ವಿ ಫ್ರೆಂಡ್ಸ್, ಯಾಕೆಂದರೆ ರೂಮ್ ಸಿಕ್ಕಿಲ್ಲ, ಫುಲ್ಲು ಜನ ರಶ್ಶು. ಈಗ ರೆಡಿ ಆಗಿದ್ದೀವಿ, ಕಾರಲ್ಲೆಲ್ಲ ಲಗೇಜ್ ಇಟ್ಬಿಟ್ಟು ಎಷ್ಟೊತ್ತಿಗೆ ದರ್ಶನ ಮುಗಿಯುತ್ತೋ ಗೊತ್ತಿಲ್ಲ. ಇವತ್ತು ಫುಲ್ ಡೇ ಆದರೂ ಆಗ್ಬೋದು, ನಾಳೆ ಬೆಳಗ್ಗೆ ಆದರೂ ಆಗ್ಬೋದು. ಆಮೇಲೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಏನೋ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು. ಆದರೆ ಜೈ ಆಗಲಿಲ್ಲ ಅಂದರೆ ಜೈ. ನಾವು ಇವತ್ತು ಹಬ್ಬ, ಜನ ಬರಲ್ಲ, ಎಕ್ಸಾಮ್ ಟೈಮು, ಜನ ಬರಲ್ಲ ಅಂದ್ಕೊಂಡು ಬಂದ್ವಿ. ನಮ್ಮ ಥರನೇ ಎಲ್ಲರೂ ಅಂದ್ಕೊಂಡೇ ಬಂದವ್ರೆ ಎಲ್ಲ. ಆ್ಯಕ್ಚುಲಿ ಈ ಸೆಟ್ ತೊಗೊಂಡಿರೋದು ಯಾರ ಹತ್ರ ಅವರು NK ಫ್ಯಾಷನ್ಸ್ ಅಂತ, ಅವ್ರದ್ದು ಚೆನ್ನಾಗಿದೆ ಸೆಟ್. ಚೆನ್ನಾಯ್ತಮ್ಮ? ಸೂಪರ್. ಚೆನ್ನಾಯ್ತಾ ಇಲ್ವಾ ಹೇಳ? ಸೂಪರ್ ಸೂಪರ್. ಅದು ದೆವ್ವ ಥರ ಕುಂತಾಗ ಅದ್ರ ತೆಗ್ದಿದ್ರೆ ಆಗಿರುತ್ತೆ. ಅದು ಮುಚ್ಚಿ ಯಾರಣ್ಣ ಇದು? ನಿನ್ನ ವಿಡಿಯೋಗೊಂದು ಕಂಟೆಂಟ್ ಅಂತೀನಿ. ಅಲ್ಲೇಮ್ಮ ವಿಡಿಯೋ ಆನ್ ಆಗಿದೆ. ಯಾವಾಗ ಸ್ಟಾರ್ಟ್ ಹಾಯ್ ಫ್ರೆಂಡ್ಸ್, ಏನು ಮಾಡ್ತಾಯಿದ್ದೀರಾ? ಫುಲ್ಲು ಬೆಂಡಾಗ್ಬಿಟ್ಟಿದ್ದೀವಿ. ಟೈಮ್ 11:50. ದರ್ಶನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಕೂತಿದ್ದೀವಿ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಮನೆಗೆ ಹೊರಡೋದ ಅಥವಾ ಇಲ್ಲೇ ಕುತ್ಕೊಂಡು ರೆಸ್ಟ್ ಮಾಡೋದ ಅಂತ. ಹೋಗೋಕ್ಕೂ ಬಾಡಿ ಸಪೋರ್ಟ್ ಮಾಡ್ತಿಲ್ಲ, ಫುಲ್ಲು ಟಯರ್ಡ್ ಆಗೋಗಿದೆ. ಫೋನಲ್ಲಿ ಎಷ್ಟು ಮಿಸ್ ಕಾಲ್ ಆಗಿರೋದಾ ಅವನು 2 ಮಿಸ್ ಕಾಲು. ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಟು ಹೋಗಿದ್ವಿ. ಯಾರ್ಯಾರು ಕಾಲ್ ಮಾಡಿದಾರೋ ಗೊತ್ತಿಲ್ಲ. ತಲೆನೋಯ್ತಿದೆ, ಅದಕ್ಕೆ ಸ್ಟ್ರಾಂಗಾಗಿ ಕಾಫಿ ಕುಡಿತಾ ಇದ್ದೀವಿ. ಈಗ ಕಾಫಿ ಕುಡಿದ್ಬಿಟ್ಟು ಹೊರಡಬೇಕು. ನನ್ನ ಮುಖದಲ್ಲಿ ಗೊತ್ತಾಗ್ತಿದೆ ಅಲ್ಲ, ಫುಲ್ಲು ಬಾಡಿ ಪೇಯ್ನು, ಸ್ಟ್ರೆಸ್ಸು, ಕಣ್ಣಲ್ಲಿ ನಿದ್ದೆ, ಟಯರ್ಡು ಎಲ್ಲ. ಗೊತ್ತು ಎಷ್ಟಂತೆ? ಹಾಂ ನಮ್ಮದೇನಾ? ಬಿಡಪ್ಪ ಮಾ ಕುಡ್ದು ಕೊಡಪ್ಪ ಒಂದ್ಸಲ. ಅಮ್ಮ ಏನು ಅನ್ನಿಸ್ತು ದರ್ಶನ? ಸಖತ್ತಾಗಿ. ನಾನು ತಿರ್ಗಾ ಎಲ್ಲ ಮುಖ ತೋರ್ಸ. ನಮ್ಮಮ್ಮನ ಕೇಳೋಣ ಬನ್ನಿ ಫ್ರೆಂಡ್ಸ್. ದರ್ಶನ ಸೂಪರಾಗಿತ್ತು. ಕ್ರೌಡ್ ಹೇಗಿತ್ತು? ಯಾವ ಕ್ರೌಡಲ್ಲಿ ಇನ್ನೊಂದು ಸಾರಿ ಬರಲೇಬಾರ್ದು. ದರ್ಶನ ಸೂಪರು, ಕ್ರೌಡಲ್ಲಂತೂ ಬರಬಾರ್ದು. ಅದ್ರಲ್ಲಿ ಬೇರೆ ಬಿದ್ದು ಎದ್ದಿದ್ದೀನಿ. ವಿಡಿಯೋನ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಆಫ್ ಫೋನ್ನ ದೇವಸ್ಥಾನದ ಒಳಗಡೆ ಹಲವು ಇರಲಿಲ್ವಲ್ಲ. ಅದಕ್ಕೆ ನೀವು ಯಾರಾದರೂ ತಿರುಪತಿಗೆ ಬರ್ತಿದ್ದೀನಿ ಅಂತ ಅಂದರೆ ಇಲ್ಲಿ ಮೈಕಲ್ಲೆಲ್ಲ ಅನೌನ್ಸ್ಮೆಂಟ್ ಆಗ್ತಾಯಿದೆ. ತುಂಬ ಕ್ರೌಡ್ ಇದೆ, ಜನಗಳು ಯಾರ್ಯಾರು ಬರ್ತಾಯಿದ್ದೀರೋ ಅವರು ಬರಬೇಡಿ ಅಂತಲೇ ಅನೌನ್ಸ್ಮೆಂಟ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನೀವೇನಾದರೂ 300 ರೂಪೀಸ್ ಆನ್ಲೈನ್ದು ಏನಾದರೂ ಬುಕ್ಕಿಂಗ್ಸ್ ಮಾಡ್ಕೊಂಡು ಬಂದ್ರೂ 12 hours ಆಗುತ್ತೆ.
ಸರ್ವದರ್ಶನ ಮಾಡಿದ್ರೆ 24 ಅವರ್ಸ್ ಆಗ್ಬೋದು ಅಥವಾ 48 ಅವರ್ಸ್ ಆಗ್ಬೋದು. ಬಂದಿ ದಿನವೇ ದರ್ಶನ ಆಗುತ್ತೆ ಅಂದರೆ ಅದು ಸುಳ್ಳು. ಏನೋ ನಮ್ಮ ಲಕ್ಕು ದರ್ಶನ ಆಗೋಯ್ತು. ಯಾರ್ಯಾರು ಬರ್ತಾ ಇದ್ದೀರಾ, ನೈಟು 9 ಗಂಟೆಯಿಂದ 2 ಗಂಟೆ ಒಳಗಡೆ ಟಿಕೆಟ್ ಕೊಡ್ತಾರೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಅದೇನುಮ್ಮ ಅದು ಇದು ಟಿಕೆಟ್ ಕೊಡ್ತಾರಲ್ಲ, ವಿಷ್ಣು ನಿವಾಸ ಅಂತ ರೈಲ್ವೆ ಸ್ಟೇಷನ್ ಕೆಳಗಡೆ ನೈಟ್ 9 ಗಂಟೆಯಿಂದ ಭೂದೇವಿ ಕಾಂಪ್ಲೆಕ್ಸು ಮತ್ತು ವಿಷ್ಣು ನಿವಾಸಂ ಈ 2 ಕಾಂಪ್ಲೆಕ್ಸ್ ಥರ ಇದೆ. ಅಲ್ಲಿ ಟಿಕೆಟ್ ಅನೌನ್ಸ್ ಮಾಡ್ತಾರೆ, ಟಿಕೆಟ್ ಕೊಡ್ತಾರೆ, ಇಶ್ಯೂ ಮಾಡ್ತಾರೆ 9 ಗಂಟೆಯಿಂದ 2 ಗಂಟೆವರೆಗೂ. ನೀವು ಅಕಸ್ಮಾತ್ ಆನ್ಲೈನಲ್ಲಿ 300 ರೂಪಾಯಿದು ಟಿಕೆಟ್ ಬುಕ್ ಮಾಡಿಲ್ಲ ಅಂತ ಅಂದರೂ ಅಲ್ಲಿ ಬಂದರೆ ಕಲೆಕ್ಟ್ ಮಾಡ್ಕೋಬೋದು. ಆದರೆ ಟೈಮಿಂಗ್ಸ್ ಮಾತ್ರ ಈ ಥರ ಇರುತ್ತೆ. ನೀವು 3 ಗಂಟೆಗೆ ಬಂದುಬಿಟ್ಟು ಟಿಕೆಟ್ ಕೊಡಿ ಅಂದರೆ ಕೊಡಲ್ಲ. ಇಷ್ಟೇ ತಿರುಪತಿದು ಇನ್ಫಾರ್ಮೇಷನ್ನು. ಅಲ್ಲೇ ಅಮ್ಮ ಏನೇನೋ ಶಾಪಿಂಗ್ ಮಾಡಿದ್ರು. ನಾನಂತೂ ಮಾಡೋಕ್ಕಾಗಲಿಲ್ಲ, ನಂಗೆ ಅಷ್ಟು ಪೇಷನ್ಸು ಇರಲಿಲ್ಲ. ನಾನೇನು ತೊಗೊಳ್ಲಿಲ್ಲ. 1 ಅವರ್ 2 ಅವರ್ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಹೊರಟಿದ್ದೀವಿ ಬೆಂಗಳೂರಿಗೆ. ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ. ನಿಧಾನಕ್ಕೆ ಹೋಗು ಅಂತ ಹೇಳಿದ್ದೀನಿ, ಯಾಕೆಂದರೆ ಫುಲ್ಲು ಅಲ್ಲೆಲ್ಲ ವೆಯ್ಟ್ ಮಾಡಿ ಮತ್ತು ಒಂದು 12ರಿಂದ 14 ಅವರ್ ವೆಯ್ಟ್ ಮಾಡಿರೋದು ನಾವು. ಕರೆಕ್ಟಾಗಿ ಊಟ ಇಲ್ಲ ಅಂದರೆ ಕೊಡ್ತಿದ್ರು ಉಪ್ಪಿಟ್ಟು ಮತ್ತು ಹಾಲು ಎಲ್ಲ, ಮತ್ತು ನಾವು ತಿಂತಿದ್ವಿ. ಅದು ಸೆಟ್ ಆಗ್ತಿರ್ಲಿಲ್ಲ. ಅಲ್ಲೇ ಕೂತ್ಕೊಂಡು ಅಲ್ಲೇ ತಿನ್ನೋದು, ಅಲ್ಲೇ ಕೂತ್ಕೊಳ್ಳೋದು, ಇದೆಲ್ಲ ಒಂಥರ ಫಸ್ಟ್ ಟೈಮ್ ಅದು ಆ ಥರ ಆಗಿದ್ದು. ಮತ್ತು ಮನೆಗೆ ರೀಚ್ ಆಗೋದು ಗೊತ್ತಿಲ್ಲ ಟೈಮಿಂಗ್ಸು, ಬಟ್ ಹೊರಟಿದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್.